ಮತ ಎಣಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಬಳ್ಳಾರಿಯ ಪಾಲಿಟೆಕ್ನಿಕ್ ಕಾಲೇಜ್ಗೆ ಬಿಜೆಪಿಯ ಬಂಗಾರು ಹನುಮಂತು ಅಭ್ಯರ್ಥಿ ಅವರು ಬಂದಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ನಾವು ಕೇಳೋಣ. ಸರ್, ಮೊದಲನೇದಾಗಿ ಬಂದಿದ್ದೀರಿ, ಏನು ಹೇಳ್ತೀರಿ ಸರ್? ಏನಿಲ್ಲ, 100ಕ್ಕೆ 100ರಷ್ಟು ಗೆಲುವು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಖಚಿತ. ಹಾಗಾಗಿ ಸಂಡೂರಿನ ಜನತೆ ಬದಲಾವಣೆ ಮಾಡ್ಬೇಕಂತಂದೇಳಿ ಒಂದು ತೀರ್ಮಾನ ಮಾಡಿದ್ರು. ಅದರಂತೆ ಈ ಬಾರಿ ಸಂಡೂರಲ್ಲಿ ಕನಿಷ್ಠ ಅಂತಂದರೆ ಒಂದು 10ರಿಂದ 15 ಸಾವಿರ ಮತಗಳಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಯಾವ ಸ್ಟ್ರಾಟರ್ಜಿ ವರ್ಕೌಟ್ ಆಗ್ತದೆ ಸರ್ ಈ ಸರ್? ಸ್ಟ್ರಾಟರ್ಜಿ ಅನ್ನೋದಕ್ಕಿಂತ ಏನು ನಮ್ಮ ಯಡಿಯೂರಪ್ಪ ಸಾಹೇಬರು 83 ವರ್ಷ ವಯಸ್ಸಾದರೂ ಕೂಡ ಅವರು ಸತತವಾಗಿ 6ರಿಂದ 7 ತಾಸು ನಿಂತು ಭಾಷಣ ಮಾಡಿದ್ದು. ಮತ್ತು ಎಲ್ಲ ನಮ್ಮ ವೀರಶೈವ ಸಮಾಜ, ಒಂದು ನಮ್ಮ SC ಸಮುದಾಯ, ST ಸಮುದಾಯ, ಎಲ್ಲ OBC ಸಮುದಾಯ, ಎಲ್ಲ ಸಮುದಾಯಗಳು, ಇವನ್ ಮುಸ್ಲಿಂ ಸಮುದಾಯ ಕೂಡ ನಮ್ಮ ಕೈ ಹಿಡಿತೀವಿ. ಸಲ ಜನಾರ್ದನ್ ರೆಡ್ಡಿ ಅವರು ಕೂಡ 14 ವರ್ಷ ಅಂತ ಬಳ್ಳಾರಿಗೆ ಬಂದದ್ದು ಕೂಡ ಜನರಲ್ಲಿ ಒಂದು ಉತ್ಸಾಹ, ಹುಮ್ಮಸ್ಸು. ಮತ್ತು ನಾನು ಅಭ್ಯರ್ಥಿ ಆದಮೇಲೆ ಎಲ್ಲ ನಮ್ಮ ದಿವಾಕರ್ ಸಹೋದರ ಇರ್ಬೋದು, ಮತ್ತು ಎಲ್ಲ ಆಕಾಂಕ್ಷಿಗಳು ಒಗ್ಗೂಡಿ ಇವತ್ತು ನಮ್ಮ ಜನಾರ್ದನ್ ರೆಡ್ಡಿ ಅವರು, ರಾಮುಲಣ್ಣನವರು ಎಲ್ಲರೂ ಗಟ್ಟಿಯಾಗಿ ನಿಂತು ಈ ಒಂದು ಚುನಾವಣೆ ಎದುರಿಸಿದ್ವಿ. ಹಾಗಾಗಿ ಸಾಕಷ್ಟು ಕಾರ್ಯಕರ್ತರ ಶ್ರಮವಹಿಸಿ ಒಂದು ಒಗ್ಗಟ್ಟಿನ ಬಲವಿದೆ ಅಂತಂದೇಳಿ ಈ ಒಂದು ಚುನಾವಣೆಯಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ. ಹಾಗಾಗಿ ನಮಗೆ 100ಕ್ಕೆ 100ರಷ್ಟು ಗೆಲುವು ಖಚಿತ, ಒಂದು ಇತಿಹಾಸ ಸೃಷ್ಟಿ ಮಾಡ್ತೀವಿ ಅನ್ನೋ ನಂಬಿಕೆ, ವಿಶ್ವಾಸ ಇದೆ. ಮತ ಎಣಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಬಳ್ಳಾರಿಯ ಪಾಲಿಟೆಕ್ನಿಕ್ ಕಾಲೇಜ್ಗೆ ಬಿಜೆಪಿಯ ಬಂಗಾರು ಹನುಮಂತು ಅಭ್ಯರ್ಥಿ ಅವರು ಬಂದಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ನಾವು ಕೇಳೋಣ. ಸರ್, ಮೊದಲನೇದಾಗಿ ಬಂದಿದ್ದೀರಿ, ಏನು ಹೇಳ್ತೀರಿ ಸರ್? ಏನಿಲ್ಲ, 100ಕ್ಕೆ 100ರಷ್ಟು ಗೆಲುವು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಖಚಿತ. ಹಾಗಾಗಿ ಸಂಡೂರಿನ ಜನತೆ ಬದಲಾವಣೆ ಮಾಡ್ಬೇಕಂತಂದೇಳಿ ಒಂದು ತೀರ್ಮಾನ ಮಾಡಿದ್ರು. ಅದರಂತೆ ಈ ಬಾರಿ ಸಂಡೂರಲ್ಲಿ ಕನಿಷ್ಠ ಅಂತಂದರೆ ಒಂದು 10ರಿಂದ 15 ಸಾವಿರ ಮತಗಳಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಯಾವ ಸ್ಟ್ರಾಟರ್ಜಿ ವರ್ಕೌಟ್ ಆಗ್ತದೆ ಸರ್ ಈ ಸರ್? ಸ್ಟ್ರಾಟರ್ಜಿ ಅನ್ನೋದಕ್ಕಿಂತ ಏನು ನಮ್ಮ ಯಡಿಯೂರಪ್ಪ ಸಾಹೇಬರು 83 ವರ್ಷ ವಯಸ್ಸಾದರೂ ಕೂಡ ಅವರು ಸತತವಾಗಿ 6ರಿಂದ 7 ತಾಸು ನಿಂತು ಭಾಷಣ ಮಾಡಿದ್ದು. ಮತ್ತು ಎಲ್ಲ ನಮ್ಮ ವೀರಶೈವ ಸಮಾಜ, ಒಂದು ನಮ್ಮ SC ಸಮುದಾಯ, ST ಸಮುದಾಯ, ಎಲ್ಲ OBC ಸಮುದಾಯ, ಎಲ್ಲ ಸಮುದಾಯಗಳು, ಇವನ್ ಮುಸ್ಲಿಂ ಸಮುದಾಯ ಕೂಡ ನಮ್ಮ ಕೈ ಹಿಡಿತೀವಿ. ಸಲ ಜನಾರ್ದನ್ ರೆಡ್ಡಿ ಅವರು ಕೂಡ 14 ವರ್ಷ ಅಂತ ಬಳ್ಳಾರಿಗೆ ಬಂದದ್ದು ಕೂಡ ಜನರಲ್ಲಿ ಒಂದು ಉತ್ಸಾಹ, ಹುಮ್ಮಸ್ಸು. ಮತ್ತು ನಾನು ಅಭ್ಯರ್ಥಿ ಆದಮೇಲೆ ಎಲ್ಲ ನಮ್ಮ ದಿವಾಕರ್ ಸಹೋದರ ಇರ್ಬೋದು, ಮತ್ತು ಎಲ್ಲ ಆಕಾಂಕ್ಷಿಗಳು ಒಗ್ಗೂಡಿ ಇವತ್ತು ನಮ್ಮ ಜನಾರ್ದನ್ ರೆಡ್ಡಿ ಅವರು, ರಾಮುಲಣ್ಣನವರು ಎಲ್ಲರೂ ಗಟ್ಟಿಯಾಗಿ ನಿಂತು ಈ ಒಂದು ಚುನಾವಣೆ ಎದುರಿಸಿದ್ವಿ. ಹಾಗಾಗಿ ಸಾಕಷ್ಟು ಕಾರ್ಯಕರ್ತರ ಶ್ರಮವಹಿಸಿ ಒಂದು ಒಗ್ಗಟ್ಟಿನ ಬಲವಿದೆ ಅಂತಂದೇಳಿ ಈ ಒಂದು ಚುನಾವಣೆಯಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ. ಹಾಗಾಗಿ ನಮಗೆ 100ಕ್ಕೆ 100ರಷ್ಟು ಗೆಲುವು ಖಚಿತ, ಒಂದು ಇತಿಹಾಸ ಸೃಷ್ಟಿ ಮಾಡ್ತೀವಿ ಅನ್ನೋ ನಂಬಿಕೆ, ವಿಶ್ವಾಸ ಇದೆ. ಮತ ಎಣಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಬಳ್ಳಾರಿಯ ಪಾಲಿಟೆಕ್ನಿಕ್ ಕಾಲೇಜ್ಗೆ ಬಿಜೆಪಿಯ ಬಂಗಾರು ಹನುಮಂತು ಅಭ್ಯರ್ಥಿ ಅವರು ಬಂದಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ನಾವು ಕೇಳೋಣ. ಸರ್, ಮೊದಲನೇದಾಗಿ ಬಂದಿದ್ದೀರಿ, ಏನು ಹೇಳ್ತೀರಿ ಸರ್? ಏನಿಲ್ಲ, 100ಕ್ಕೆ 100ರಷ್ಟು ಗೆಲುವು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಖಚಿತ. ಹಾಗಾಗಿ ಸಂಡೂರಿನ ಜನತೆ ಬದಲಾವಣೆ ಮಾಡ್ಬೇಕಂತಂದೇಳಿ ಒಂದು ತೀರ್ಮಾನ ಮಾಡಿದ್ರು. ಅದರಂತೆ ಈ ಬಾರಿ ಸಂಡೂರಲ್ಲಿ ಕನಿಷ್ಠ ಅಂತಂದರೆ ಒಂದು 10ರಿಂದ 15 ಸಾವಿರ ಮತಗಳಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಯಾವ ಸ್ಟ್ರಾಟರ್ಜಿ ವರ್ಕೌಟ್ ಆಗ್ತದೆ ಸರ್ ಈ ಸರ್? ಸ್ಟ್ರಾಟರ್ಜಿ ಅನ್ನೋದಕ್ಕಿಂತ ಏನು ನಮ್ಮ ಯಡಿಯೂರಪ್ಪ ಸಾಹೇಬರು 83 ವರ್ಷ ವಯಸ್ಸಾದರೂ ಕೂಡ ಅವರು ಸತತವಾಗಿ 6ರಿಂದ 7 ತಾಸು ನಿಂತು ಭಾಷಣ ಮಾಡಿದ್ದು. ಮತ್ತು ಎಲ್ಲ ನಮ್ಮ ವೀರಶೈವ ಸಮಾಜ, ಒಂದು ನಮ್ಮ SC ಸಮುದಾಯ, ST ಸಮುದಾಯ, ಎಲ್ಲ OBC ಸಮುದಾಯ, ಎಲ್ಲ ಸಮುದಾಯಗಳು, ಇವನ್ ಮುಸ್ಲಿಂ ಸಮುದಾಯ ಕೂಡ ನಮ್ಮ ಕೈ ಹಿಡಿತೀವಿ. ಸಲ ಜನಾರ್ದನ್ ರೆಡ್ಡಿ ಅವರು ಕೂಡ 14 ವರ್ಷ ಅಂತ ಬಳ್ಳಾರಿಗೆ ಬಂದದ್ದು ಕೂಡ ಜನರಲ್ಲಿ ಒಂದು ಉತ್ಸಾಹ, ಹುಮ್ಮಸ್ಸು. ಮತ್ತು ನಾನು ಅಭ್ಯರ್ಥಿ ಆದಮೇಲೆ ಎಲ್ಲ ನಮ್ಮ ದಿವಾಕರ್ ಸಹೋದರ ಇರ್ಬೋದು, ಮತ್ತು ಎಲ್ಲ ಆಕಾಂಕ್ಷಿಗಳು ಒಗ್ಗೂಡಿ ಇವತ್ತು ನಮ್ಮ ಜನಾರ್ದನ್ ರೆಡ್ಡಿ ಅವರು, ರಾಮುಲಣ್ಣನವರು ಎಲ್ಲರೂ ಗಟ್ಟಿಯಾಗಿ ನಿಂತು ಈ ಒಂದು ಚುನಾವಣೆ ಎದುರಿಸಿದ್ವಿ. ಹಾಗಾಗಿ ಸಾಕಷ್ಟು ಕಾರ್ಯಕರ್ತರ ಶ್ರಮವಹಿಸಿ ಒಂದು ಒಗ್ಗಟ್ಟಿನ ಬಲವಿದೆ ಅಂತಂದೇಳಿ ಈ ಒಂದು ಚುನಾವಣೆಯಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ. ಹಾಗಾಗಿ ನಮಗೆ 100ಕ್ಕೆ 100ರಷ್ಟು ಗೆಲುವು ಖಚಿತ, ಒಂದು ಇತಿಹಾಸ ಸೃಷ್ಟಿ ಮಾಡ್ತೀವಿ ಅನ್ನೋ ನಂಬಿಕೆ, ವಿಶ್ವಾಸ ಇದೆ. ಮತ ಎಣಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಬಳ್ಳಾರಿಯ ಪಾಲಿಟೆಕ್ನಿಕ್ ಕಾಲೇಜ್ಗೆ ಬಿಜೆಪಿಯ ಬಂಗಾರು ಹನುಮಂತು ಅಭ್ಯರ್ಥಿ ಅವರು ಬಂದಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ನಾವು ಕೇಳೋಣ. ಸರ್, ಮೊದಲನೇದಾಗಿ ಬಂದಿದ್ದೀರಿ, ಏನು ಹೇಳ್ತೀರಿ ಸರ್? ಏನಿಲ್ಲ, 100ಕ್ಕೆ 100ರಷ್ಟು ಗೆಲುವು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಖಚಿತ. ಹಾಗಾಗಿ ಸಂಡೂರಿನ ಜನತೆ ಬದಲಾವಣೆ ಮಾಡ್ಬೇಕಂತಂದೇಳಿ ಒಂದು ತೀರ್ಮಾನ ಮಾಡಿದ್ರು. ಅದರಂತೆ ಈ ಬಾರಿ ಸಂಡೂರಲ್ಲಿ ಕನಿಷ್ಠ ಅಂತಂದರೆ ಒಂದು 10ರಿಂದ 15 ಸಾವಿರ ಮತಗಳಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಯಾವ ಸ್ಟ್ರಾಟರ್ಜಿ ವರ್ಕೌಟ್ ಆಗ್ತದೆ ಸರ್ ಈ ಸರ್? ಸ್ಟ್ರಾಟರ್ಜಿ ಅನ್ನೋದಕ್ಕಿಂತ ಏನು ನಮ್ಮ ಯಡಿಯೂರಪ್ಪ ಸಾಹೇಬರು 83 ವರ್ಷ ವಯಸ್ಸಾದರೂ ಕೂಡ ಅವರು ಸತತವಾಗಿ 6ರಿಂದ 7 ತಾಸು ನಿಂತು ಭಾಷಣ ಮಾಡಿದ್ದು. ಮತ್ತು ಎಲ್ಲ ನಮ್ಮ ವೀರಶೈವ ಸಮಾಜ, ಒಂದು ನಮ್ಮ SC ಸಮುದಾಯ, ST ಸಮುದಾಯ, ಎಲ್ಲ OBC ಸಮುದಾಯ, ಎಲ್ಲ ಸಮುದಾಯಗಳು, ಇವನ್ ಮುಸ್ಲಿಂ ಸಮುದಾಯ ಕೂಡ ನಮ್ಮ ಕೈ ಹಿಡಿತೀವಿ. ಸಲ ಜನಾರ್ದನ್ ರೆಡ್ಡಿ ಅವರು ಕೂಡ 14 ವರ್ಷ ಅಂತ ಬಳ್ಳಾರಿಗೆ ಬಂದದ್ದು ಕೂಡ ಜನರಲ್ಲಿ ಒಂದು ಉತ್ಸಾಹ, ಹುಮ್ಮಸ್ಸು. ಮತ್ತು
ನಾನು ಅಭ್ಯರ್ಥಿ ಆದಮೇಲೆ ಎಲ್ಲ ನಮ್ಮ ಯುವಕರ ಸಹೋದರ ಇರ್ಬೋದು ಮತ್ತು ಎಲ್ಲ ಆಕಾಂಕ್ಷಿಗಳು ಒಗ್ಗೂಡಿ ಇವತ್ತು ನಮ್ಮ ಜನಾರ್ದನವರು ರಾಮುಲಣ್ಣನವರು ಎಲ್ಲರೂ ಗಟ್ಟಿಯಾಗಿ ನಿಂತು ಈ ಒಂದು ಚುನಾವಣೆ ಎದುರಿಸಿದ್ವಿ. ಹಾಗಾಗಿ ಸಾಕಷ್ಟು ಕಾರ್ಯಕರ್ತರ ಶ್ರಮವಹಿಸಿ ಒಂದು ಒಗ್ಗಟ್ಟಿನ ಬಲವಿದೆ ಅಂತಂದೇಳಿ ಈ ಒಂದು ಚುನಾವಣೆಯಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ. ಹಾಗಾಗಿ ನಮಗೆ 100ಕ್ಕೆ 100ರಷ್ಟು ಗೆಲುವು ಖಚಿತ, ಒಂದು ಇತಿಹಾಸ ಸೃಷ್ಟಿ ಮಾಡ್ತೀವಿ ಅನ್ನೋ ನಂಬಿಕೆ ವಿಶ್ವಾಸ ಇದೆ. ಮತ ಎಣಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಬಳ್ಳಾರಿಯ ಪಾಲಿಟೆಕ್ನಿಕ್ ಕಾಲೇಜ್ಗೆ ಬಿಜೆಪಿಯ ಬಂಗಾರು ಹನುಮಂತು ಅಭ್ಯರ್ಥಿ ಅವರು ಬಂದಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ಕೇಳೋಣ. ಸರ್, ಮೊದಲನೇದಾಗಿ ಬಂದಿದ್ದೀರಿ, ಏನು ಹೇಳ್ತೀರಿ ಸರ್? ಏನಿಲ್ಲ, 100ಕ್ಕೆ 100ರಷ್ಟು ಗೆಲುವು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಖಚಿತ. ಹಾಗಾಗಿ ಸಂಡೂರಿನ ಜನತೆ ಬದಲಾವಣೆ ಮಾಡ್ಬೇಕಂತಂದೇಳಿ ಒಂದು ತೀರ್ಮಾನ ಮಾಡಿದ್ರು. ಅದರಂತೆ ಈ ಬಾರಿ ಸಂಡೂರಲ್ಲಿ ಕನಿಷ್ಠ ಅಂತಂದರೆ ಒಂದು 10ರಿಂದ 15 ಸಾವಿರ ಮತಗಳಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಯಾವ ಸ್ಟ್ರಾಟರ್ಜಿ ವರ್ಕೌಟ್ ಆಗ್ತದೆ ಸರ್ ಈ ಸರ್? ಸ್ಟ್ರಾಟಜಿ ಅನ್ನೋದಕ್ಕಿಂತ ಏನು ನಮ್ಮ ಯಡಿಯೂರಪ್ಪ ಸಾಹೇಬರು 83 ವರ್ಷ ವಯಸ್ಸಾದರೂ ಕೂಡ ಅವರು ಸತತವಾಗಿ 6ರಿಂದ 7 ತಾಸು ನಿಂತು ಭಾಷಣ ಮಾಡಿದ್ದು, ಮತ್ತು ಎಲ್ಲ ನಮ್ಮ ವೀರಶೈವ ಸಮಾಜ, ಒಂದು ನಮ್ಮ SC ಸಮುದಾಯ, ST ಸಮುದಾಯ, ಎಲ್ಲ OBC ಸಮುದಾಯ, ಎಲ್ಲ ಸಮುದಾಯಗಳು, ಇವನ್ ಮುಸ್ಲಿಂ ಸಮುದಾಯ ಕೂಡ ನಮ್ಮ ಕೈ ಹಿಡಿತು. ಈ ಸಲ ಜನಾರ್ದನ ರೆಡ್ಡಿ ಅವರು ಕೂಡ 14 ವರ್ಷ ಅಂತ ಬಳ್ಳಾರಿಗೆ ಬಂದದ್ದು ಕೂಡ ಜನರಲ್ಲಿ ಒಂದು ಉತ್ಸಾಹ, ಹುಮ್ಮಸ್ಸು. ಮತ್ತು ನಾನು ಅಭ್ಯರ್ಥಿ ಆದಮೇಲೆ ಎಲ್ಲ ನಮ್ಮ ಯುವಕರ ಸಹೋದರ ಇರ್ಬೋದು ಮತ್ತು ಎಲ್ಲ ಆಕಾಂಕ್ಷಿಗಳು ಒಗ್ಗೂಡಿ ಇವತ್ತು ನಮ್ಮ ಜನಾರ್ದನ ರೆಡ್ಡಿ ರಾಮುಲಣ್ಣನವರು ಎಲ್ಲರೂ ಗಟ್ಟಿಯಾಗಿ ನಿಂತು ಈ ಒಂದು ಚುನಾವಣೆ ಎದುರಿಸಿದ್ವಿ. ಹಾಗಾಗಿ ಸಾಕಷ್ಟು ಕಾರ್ಯಕರ್ತರ ಶ್ರಮವಹಿಸಿ ಒಂದು ಒಗ್ಗಟ್ಟಿನ ಬಲವಿದೆ ಅಂತಂದೇಳಿ ಈ ಒಂದು ಚುನಾವಣೆಯಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ. ಹಾಗಾಗಿ ನಮಗೆ 100ಕ್ಕೆ 100ರಷ್ಟು ಗೆಲುವು ಖಚಿತ, ಒಂದು ಇತಿಹಾಸ ಸೃಷ್ಟಿ ಮಾಡ್ತೀವಿ ಅನ್ನೋ ನಂಬಿಕೆ ವಿಶ್ವಾಸ ಇದೆ. ಮತ ಎಣಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಬಳ್ಳಾರಿಯ ಪಾಲಿಟೆಕ್ನಿಕ್ ಕಾಲೇಜ್ಗೆ ಬಿಜೆಪಿಯ ಬಂಗಾರು ಹನುಮಂತು ಅಭ್ಯರ್ಥಿ ಅವರು ಬಂದಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ಕೇಳೋಣ. ಸರ್, ಮೊದಲನೇದಾಗಿ ಬಂದಿದ್ದೀರಿ, ಏನು ಹೇಳ್ತೀರಿ ಸರ್? ಏನಿಲ್ಲ, 100ಕ್ಕೆ 100ರಷ್ಟು ಗೆಲುವು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಖಚಿತ. ಹಾಗಾಗಿ ಸಂಡೂರಿನ ಜನತೆ ಬದಲಾವಣೆ ಮಾಡ್ಬೇಕಂತಂದೇಳಿ ಒಂದು ತೀರ್ಮಾನ ಮಾಡಿದ್ರು. ಅದರಂತೆ ಈ ಬಾರಿ ಸಂಡೂರಲ್ಲಿ ಕನಿಷ್ಠ ಅಂತಂದರೆ ಒಂದು 10ರಿಂದ 15 ಸಾವಿರ ಮತಗಳಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಯಾವ ಸ್ಟ್ರಾಟರ್ಜಿ ವರ್ಕೌಟ್ ಆಗ್ತದೆ ಸರ್ ಈ ಸರ್? ಸ್ಟ್ರಾಟಜಿ ಅನ್ನೋದಕ್ಕಿಂತ ಏನು ನಮ್ಮ ಯಡಿಯೂರಪ್ಪ ಸಾಹೇಬರು 83 ವರ್ಷ ವಯಸ್ಸಾದರೂ ಕೂಡ ಅವರು ಸತತವಾಗಿ 6ರಿಂದ 7 ತಾಸು ನಿಂತು ಭಾಷಣ ಮಾಡಿದ್ದು, ಮತ್ತು ಎಲ್ಲ ನಮ್ಮ ವೀರಶೈವ ಸಮಾಜ, ಒಂದು ನಮ್ಮ SC ಸಮುದಾಯ, ST ಸಮುದಾಯ, ಎಲ್ಲ OBC ಸಮುದಾಯ, ಎಲ್ಲ ಸಮುದಾಯಗಳು, ಇವನ್ ಮುಸ್ಲಿಂ ಸಮುದಾಯ ಕೂಡ ನಮ್ಮ ಕೈ ಹಿಡಿತು. ಈ ಸಲ ಜನಾರ್ದನ ರೆಡ್ಡಿ ಅವರು ಕೂಡ 14 ವರ್ಷ ಅಂತ ಬಳ್ಳಾರಿಗೆ ಬಂದದ್ದು ಕೂಡ ಜನರಲ್ಲಿ ಒಂದು ಉತ್ಸಾಹ, ಹುಮ್ಮಸ್ಸು. ಮತ್ತು ನಾನು ಅಭ್ಯರ್ಥಿ ಆದಮೇಲೆ ಎಲ್ಲ ನಮ್ಮ ಯುವಕರ ಸಹೋದರ ಇರ್ಬೋದು ಮತ್ತು ಎಲ್ಲ ಆಕಾಂಕ್ಷಿಗಳು ಒಗ್ಗೂಡಿ ಇವತ್ತು ನಮ್ಮ ಜನಾರ್ದನ ರೆಡ್ಡಿ ರಾಮುಲಣ್ಣನವರು ಎಲ್ಲರೂ ಗಟ್ಟಿಯಾಗಿ ನಿಂತು ಈ ಒಂದು ಚುನಾವಣೆ ಎದುರಿಸಿದ್ವಿ. ಹಾಗಾಗಿ ಸಾಕಷ್ಟು ಕಾರ್ಯಕರ್ತರ ಶ್ರಮವಹಿಸಿ ಒಂದು ಒಗ್ಗಟ್ಟಿನ ಬಲವಿದೆ ಅಂತಂದೇಳಿ ಈ ಒಂದು ಚುನಾವಣೆಯಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ. ಹಾಗಾಗಿ ನಮಗೆ 100ಕ್ಕೆ 100ರಷ್ಟು ಗೆಲುವು ಖಚಿತ, ಒಂದು ಇತಿಹಾಸ ಸೃಷ್ಟಿ ಮಾಡ್ತೀವಿ ಅನ್ನೋ ನಂಬಿಕೆ ವಿಶ್ವಾಸ ಇದೆ. ಮತ ಎಣಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಬಳ್ಳಾರಿಯ ಪಾಲಿಟೆಕ್ನಿಕ್ ಕಾಲೇಜ್ಗೆ ಬಿಜೆಪಿಯ ಬಂಗಾರು ಹನುಮಂತು ಅಭ್ಯರ್ಥಿ ಅವರು ಬಂದಿದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ಕೇಳೋಣ. ಸರ್, ಮೊದಲನೇದಾಗಿ ಬಂದಿದ್ದೀರಿ, ಏನು ಹೇಳ್ತೀರಿ ಸರ್? ಏನಿಲ್ಲ, 100ಕ್ಕೆ 100ರಷ್ಟು ಗೆಲುವು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಖಚಿತ. ಹಾಗಾಗಿ ಸಂಡೂರಿನ ಜನತೆ ಬದಲಾವಣೆ ಮಾಡ್ಬೇಕಂತಂದೇಳಿ ಒಂದು ತೀರ್ಮಾನ ಮಾಡಿದ್ರು. ಅದರಂತೆ ಈ ಬಾರಿ ಸಂಡೂರಲ್ಲಿ ಕನಿಷ್ಠ ಅಂತಂದರೆ ಒಂದು 10ರಿಂದ 15 ಸಾವಿರ ಮತಗಳಲ್ಲಿ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಯಾವ ಸ್ಟ್ರಾಟರ್ಜಿ ವರ್ಕೌಟ್ ಆಗ್ತದೆ ಸರ್ ಈ ಸರ್? ಸ್ಟ್ರಾಟಜಿ ಅನ್ನೋದಕ್ಕಿಂತ ಏನು ನಮ್ಮ ಯಡಿಯೂರಪ್ಪ ಸಾಹೇಬರು 83 ವರ್ಷ ವಯಸ್ಸಾದರೂ ಕೂಡ ಅವರು ಸತತವಾಗಿ 6ರಿಂದ 7 ತಾಸು ನಿಂತು ಭಾಷಣ ಮಾಡಿದ್ದು, ಮತ್ತು ಎಲ್ಲ ನಮ್ಮ ವೀರಶೈವ ಸಮಾಜ, ಒಂದು ನಮ್ಮ SC ಸಮುದಾಯ, ST ಸಮುದಾಯ, ಎಲ್ಲ OBC ಸಮುದಾಯ, ಎಲ್ಲ ಸಮುದಾಯಗಳು, ಇವನ್ ಮುಸ್ಲಿಂ ಸಮುದಾಯ ಕೂಡ ನಮ್ಮ ಕೈ ಹಿಡಿತು. ಈ ಸಲ ಜನಾರ್ದನ ರೆಡ್ಡಿ ಅವರು ಕೂಡ 14 ವರ್ಷ ಅಂತ ಬಳ್ಳಾರಿಗೆ ಬಂದದ್ದು ಕೂಡ ಜನರಲ್ಲಿ ಒಂದು ಉತ್ಸಾಹ, ಹುಮ್ಮಸ್ಸು. ಮತ್ತು ನಾನು ಅಭ್ಯರ್ಥಿ ಆದಮೇಲೆ ಎಲ್ಲ ನಮ್ಮ ಯುವಕರ ಸಹೋದರ ಇರ್ಬೋದು ಮತ್ತು ಎಲ್ಲ ಆಕಾಂಕ್ಷಿಗಳು ಒಗ್ಗೂಡಿ ಇವತ್ತು ನಮ್ಮ ಜನಾರ್ದನ ರೆಡ್ಡಿ ರಾಮುಲಣ್ಣನವರು ಎಲ್ಲರೂ ಗಟ್ಟಿಯಾಗಿ ನಿಂತು ಈ ಒಂದು ಚುನಾವಣೆ ಎದುರಿಸಿದ್ವಿ. ಹಾಗಾಗಿ ಸಾಕಷ್ಟು ಕಾರ್ಯಕರ್ತರ ಶ್ರಮವಹಿಸಿ ಒಂದು ಒಗ್ಗಟ್ಟಿನ ಬಲವಿದೆ ಅಂತಂದೇಳಿ ಈ ಒಂದು ಚುನಾವಣೆಯಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ. ಹಾಗಾಗಿ ನಮಗೆ 100ಕ್ಕೆ 100ರಷ್ಟು ಗೆಲುವು ಖಚಿತ, ಒಂದು ಇತಿಹಾಸ ಸೃಷ್ಟಿ ಮಾಡ್ತೀವಿ ಅನ್ನೋ ನಂಬಿಕೆ ವಿಶ್ವಾಸ ಇದೆ. ಇದಿಷ್ಟು ಬಿಜೆಪಿಯ ಬಂಗಾರು ಹನುಮಂತು ಅವರ ಮಾತುಗಳು. 100ಕ್ಕೆ 100ರಷ್ಟು ಈ ಬಾರಿ ನಾವು ಗೆಲ್ತೇವೆ, ಇತಿಹಾಸವನ್ನು ಸೃಷ್ಟಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ದುರ್ಗೇಶ್ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.